ಹಿಂಗೆ ಮಾತಾಡಿ ಅಂತ ಒಂಥರ ಸ್ಕ್ರಿಪ್ಟೆಡ್ ತರ. ನಾನು ಪೂರ ಕೇಳಕ್ಕೆ ಅದಕ್ಕೆ ಏನ್ ಮಾಡಬೇಕಾಗ್ತದೆ, ಭಕ್ತಾದಿಗಳು ಎಲ್ಲ ಕ್ಯಾಮ್ರಾ ಮುಂದೆ ಏನು ಮಾತಾಡಕ್ ಬರಲ್ಲ. ನನ್ನ ತಂಗಿ ಭಕ್ತಾದಿಗಳು ಎಲ್ಲ ಕರಿಯಮ್ಮ ಮದುವೆಗೆ ಏನಂದ್ರೆ ಅಮ್ಮ ಸೀರಿಯಸ್ ಆಗಿರಮ್ಮ ಮಾಡ್ಕೋಬೇಡಿ. ನಾನು ಡಿಲೇ ಮಾಡಿದೆ ಮದುವೆ ಡೇಟ್ ವೀಕ್ ಮೇ 10ನೇ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾವು ಕೂಡ ಎಲ್ಲ ಚೆನ್ನಾಗಿದ್ದೀವಿ. ಫೈನಲಿ ವಿಡಿಯೋ ಮಾಡೋಕ್ಕೆ ನಾನು 3 ದಿನ ತಗೊಂಡಿದ್ದೀನಿ. ಇವರಿಬ್ರು ಕೂರಿಸ್ಬಿಟ್ಟು ಈ ಥರ ವಿಡಿಯೋ ಮಾಡೋಕ್ಕೆ. ಈಗಲೂ ನಮ್ಮ ಅಪ್ಪಾಜಿ ಕೈ ಸಿಗ್ತಾ ಇರಲಿಲ್ಲ, ನಾವು ಎಳೆದು ಕೂರಿಸ್ಕೊಂಡಿದ್ದೀವಿ. ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಏನು ವಿಚಾರ ಅಂತ ಹೇಳಿ. ಮದುವೆ ವಿಚಾರ. ಇವ್ರು ಯಾರೂ ಮಾತಾಡೋಕ್ಕೆ ರೆಡಿ ಇಲ್ಲ, ನಾನೇ ಮಾತಾಡ್ಬಿಡ್ತೀನಿ. ಫಸ್ಟು ನನ್ನ ತಂಗಿ ಒಂದೇ ಒಬ್ಬಳೇ ತಂಗಿಯ ಮದುವೆ ನಡೀತಾ ಇದೆ. ಸೀರಿಯಸ್ ಆಗಿರಮ್ಮ, ಮದುವೆ ನಡೀತಾ ಇದೆ. ಹಾಗಾಗಿ ನೀವೆಲ್ಲರೂ ಡೇಟ್ ಹೇಳಿ ಅಂತೇಳಿ ನಾನು ಇನ್ವಿಟೇಷನ್ ತಗೊಂಡೇ ಬಂದ್ಬಿಟ್ಟಿದ್ದೀನಿ. ಏನಾದರೂ ಒಂಚೂರ ತಪ್ಪ ಮಾತಾಡ್ಬಿಟ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಆ ಕಡೆ ಈ ಕಡೆ ನಮ್ಮ ಅಪ್ಪಾಜಿ ಅಮ್ಮ ಕೂತ್ಕೊಂಡಿದ್ದಾರೆ, ಅವ್ರೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ನಮ್ಮ ಅಪ್ಪಾಜಿ ಸುಮ್ಮನೆ ಕೂತದೆ, ಎಕ್ಸ್ಪ್ರೆಷನ್ನೇ ಕೊಡ್ತಾ ಇಲ್ಲ. ಇದು ಮದುವೆ ಯಾವಾಗ ಅಂತ ಹೇಳಿದ್ರೆ ಮದುವೆ ಹುಡುಗಿ ಹೇಳ್ತಾಳೆ, ಆಮೇಲಿಂದ ನಾವು ಹೇಳ್ತೀವಿ. ಹೇಳು, ಜೋರಾಗಿ ಮಾತಾಡಬೇಕು, ಕರೆಕ್ಟಾಗಿ ಕೂತ್ಕೊ, ಜೋರಾಗಿ ಮಾತಾಡೋ. ಮದುವೆ ನೆಕ್ಸ್ಟ್ ವೀಕ್ ಮೇ 10ನೇ ತಾರೀಕು 10:30ರಿಂದ 11:30 ದಾರೆ ಮದುವೆ ಮತ್ತು ಬೀಗ್ರೂಟ ಎರಡೂ ಕೂಡ ಒಂದೇ ದಿನ ಇದೆ. ನೀನು ಹಸಿ ಹೇಳೋದಿ. ಸೊ ಬೀಗ್ರೂಟ ಮದುವೆ ಎರಡೂ ಒಂದೇ ದಿನ ಇದೆ. ನೆಕ್ಸ್ಟ್ ಸಂಡೇ ಬರುತ್ತೆ, ಮೇ 10ನೇ ತಾರೀಕು. ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಪ್ರೀ ವೆಡ್ಡಿಂಗ್ ಶೂಟು ಎಲ್ಲ ನೋಡ್ಬಿಟ್ಟಿದ್ದೀರಾ. ನನ್ನ ತಂಗಿ ಹಾಕಿರೋದನ್ನ ಅದ್ರಲ್ಲಿ ಗೊತ್ತಾಗಿದೆ ಒಬ್ಬೊಬ್ಬರಿಗೆ ಮೇ 10ಕ್ಕೆ ಅಂತ ಹೇಳಿ. ಸೊ ನಾನು ಹೇಳಬಾರ್ದು ಅಂತ ಏನಿರಲಿಲ್ಲ, ಬಟ್ ತುಂಬ ತಿಂಗಳುಗಳ ಮುಂಚೆನೇ ಹೇಳ್ಕೊಬಾರ್ದು. ಒಂದು ವಾರ 15 ದಿನ ಇರೋ ಥರ ಹೇಳಿ ಕರೆಯೋಣ ಅಂತ ನಾನು ಇಷ್ಟು ದಿನ ಸುಮ್ಮನಿದ್ದೆ. ಈ ವಿಡಿಯೋ ಮಾಡೋಕ್ಕೆ 3 ದಿನದಿಂದ ಇವರಿಬ್ಬರನ್ನ ಇಲ್ಲಿ ಕೂರ್ಸೋಕ್ಕೆ ಸರ್ಕಸ್ ಮಾಡಿ ಇವಾಗ ಕೂರಿಸಿದ್ದೀನಿ. ಸೊ ಚಾಂದಿನಿ ಜೊತೆ ಸ್ವಾಗತ್ ಗೌಡ, ಕೂತ್ಕೊಳ್ಳಮ್ಮ. ಆ ಪಿಂಕಿ ಆಟಾಡ್ತಾ ಇದ್ದೆ ಗೈಸ್, ಅದಕ್ಕೆ ಚಾಂದಿನಿ ಜೊತೆ ಸ್ವಾಗತ್ ಗೌಡ ಇವರ ಮದುವೆ ನಡೀತಾ ಇದೆ. ಒಂದು ಕಡೆಯಿಂದ ಹೇಳ್ಬಿಡ್ತೀನಿ, ಮೇ 10ನೇ ತಾರೀಕು ಭಾನುವಾರ ಚಾಂದಿನಿ ಜೊತೆ ಸ್ವಾಗತ್ ಅವರ ಮದುವೆ ನಡೀತಾ ಇದೆ. ಎಲ್ಲಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ, ಸಾಲಿಗ್ರಾಮ ಚೌಟ್ರಿಗೆ. ಇನ್ವಿಟೇಷನ್ ಬಂದು ಈ ಥರ ಇದೆ ಫ್ರಂಟಲ್ಲಿ, ಆ್ಯಂಡ್ ಒಳಗಡೆ ಬಂದು ಈ ಥರ ಇದೆ. ಆ್ಯಂಡ್ ನಾನು ಶಾರ್ಟ್ ವಿಡಿಯೋನು ಕೂಡ ಇನ್ವಿಟೇಷನ್ದು ಇವಾಗೇನೆ ಅಪ್ಲೋಡ್ ಮಾಡಿರ್ತೀನಿ. ಶಾರ್ಟ್ಸಲ್ಲಿ ನೀವು ನೋಡಬಹುದು. ಆ್ಯಂಡ್ ನೋಡಿ, ಇನ್ವಿಟೇಷನ್ ಈ ಥರ ನಾವು ಸಿಂಪಲಾಗಿ ಮಾಡಿಸಿದ್ದೀವಿ, ಬಡವ್ರ ಮನೆ ಮದುವೆ ಅಲ್ವಾ, ಅದಕ್ಕೆ. ಬಸಮ್ಮ ಜವರೇಗೌಡ ಸಮುದಾಯ ಭವನ, ಚುಂಚುಂಕಟ್ಟೆ ರೋಡಲ್ಲಿ ಬರುತ್ತೆ. ಅದು ಸಾಲಿಗ್ರಾಮ ತಾಲೂಕು, ಮೈಸೂರು ಡಿಸ್ಟಿಕ್. ನಮ್ಮೂರು ಬಂದು ಮುಂಡೂರು. ಮದುವೆ ನಡೀತಾ ಇರೋದು ಸಾಲಿಗ್ರಾಮ ತಾಲೂಕಲ್ಲಿ. ಬಸಮ್ಮ ಜವರೇಗೌಡ ಸಮುದಾಯ ಭವನ. ನನ್ನ ಸಬ್ಸ್ಕ್ರೈಬರ್ ಎಲ್ಲ ಕಡೆ ಇದ್ದೀರಾ. ಸಾಲಿಗ್ರಾಮ, ಪಿರಿಯಾಪಟ್ಟಣ, ಹಾಸನ, ಅರಕಲಗೂಡು ಕಡೆ ಅಕ್ಕಪಕ್ಕಹಳ್ಳಿ ತುಂಬ ಜನ. ಆ್ಯಂಡ್ ಫಾರಿನರ್ಸು ಕೂಡ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಸೂಜಿ ಅಕ್ಕ ಆಗಿರ್ಬೋದು, ನಾಮ್ ಸಿಸ್ಟರ್ ಆಗಿರ್ಬೋದು, ಆ್ಯಂಡ್ ತುಂಬ ಜನ USA, ಆಸ್ಟ್ರೇಲಿಯಾ ಆ್ಯಂಡ್ UAE, ಅರೇಬಿಕ್ಕು ಎಲ್ಲ ಕಡೆ ಕಂಟ್ರೀಸಿಂದನೂ ಕೂಡ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವುಗಳು ಆ್ಯಕ್ಚುಲಿ ನಾನು ಕರೆದೇ ಬರೋಕ್ಕಾಗಲ್ಲ, ನಮ್ಮ ಬ್ಲೆಸ್ಸಿಂಗ್ಸ್ನ ನಾವು ಅಲ್ಲಿಂದನೇ ಮಾಡ್ತೀವಿ ಅಂತ ಹೇಳಿದ್ರು. ಅವರು ತುಂಬ ಬೇರೆ ಕಂಟ್ರಿಲಿ ಇರೋದ್ರಿಂದ ನೆಕ್ಸ್ಟ್ ಇಯರ್ ಅಥವಾ ಏನೋ 2 ಇಯರ್ಸ್ ಬಂದಾಗ ನಾವು ಬಂದು ಮೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು, ನಿಮಗೂ ಎಲ್ಲ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಅಕ್ಕಪಕ್ಕ ನಿಯರ್ ಬೈ ಯಾರ್ಯಾರು ಇದ್ದೀರಾ ಅವರೆಲ್ಲ ಬನ್ನಿ. ಈಗ ನಮ್ಮಮ್ಮ ಮಾತಾಡತ್ತೆ. ಕರಿಯಮ್ಮ ಮದುವೆಗೆ ಏನಂದ್ರೆ ಅಮ್ಮ ಏನಂತ ಅಂದರೆ ಮದುವೆಗೆ ಬನ್ನಿ ಅಂತ ಕರಿಯಮ್ಮ. ಎಲ್ಲರೂ ಮದುವೆಗೆ ಬನ್ನಿ ಹೇಳಮ್ಮ. ಇನ್ನೇನು ಹೇಳೋದು? ಮೇ 10ಕ್ಕೆ ಮದುವೆಗೆ ಬನ್ನಿ, ಗಂಡು ಹೆಣ್ಣನ್ನು ಆಶೀರ್ವಾದ ಮಾಡಿ ಅಂತ ಹೇಳಮ್ಮ. ಅಮ್ಮ ಹೇಳಮ್ಮ, ಬನ್ನಿ ಮದುವೆಗೆ ಆಶೀರ್ವಾದ ಮಾಡಿ, ಹೆಣ್ಣು ಗಂಡಿಗೆ ಊಟ ಮಾಡಿ. ಅಂದಾಗ ನಾನು ಸಿಗ್ಲಿಲ್ಲ ಅಂದ್ರೂ ನನ್ನ ತಂಗಿ ಸಿಗೋದಿಲ್ಲ ಬಿಡಿ. ನಮ್ಮ ಅಪ್ಪಾಜಿ ನಮ್ಮಮ್ಮ ಯಾರಾದರೂ ಸಿಕ್ಕಿದ್ರೆ ಪ್ಲೀಸ್ ನೀವೇ ಬಂದು ಮಾತಾಡಿಸ್ಬಿಡಿ. ನಿಮ್ಮ ಸಬ್ಸ್ಕ್ರೈಬರು ವಿಡಿಯೋ ನೋಡ್ತೀನಿ ಅಂತ ನಮಗೂ ಖುಷಿ. ನೀನು ಕರೆಯತ್ತಿ ಎಲ್ಲರೂ ಯಾರು ಭಕ್ತಾದಿಗಳು ಎಲ್ಲ ಎಲ್ಲರೂ ಮದುವೆಗೆ ದಯವಿಟ್ಟು ಬನ್ನಿ.
ಊಟ ಮಾಡ್ಕೊಂಡು ಊಟ ಹೋಗ್ಬೇಕು ಮಾಡ್ಕೊಂಡು ಆ್ಯಂಡ್ ವೆಜ್ಜು ನಾನ್ ವೆಜ್ ನಮಗೆ ಗೊತ್ತಿಲ್ಲದ್ರೂ ನೀವು ಈ ಥರ ನಾವು ಬಂದಿದ್ದೀವಿ ಅಂತ ಹೇಳ್ಬೇಕು, ನಾವು ಮಾತಾಡ್ಸೋಕ್ಕೆ. ಆ್ಯಂಡ್ ತುಂಬ ಜನ ಸೇರ್ಕೊಳ್ಳೋದ್ರಿಂದ ಹತ್ತತ್ರ ನಾವು 1,500-2,000 ಜನ ಅಂತ ಅಂದಾಜು ಮಾಡಿರೋದ್ರಿಂದ ನೀವುಗಳು ಬಂದರೂ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಪ್ಲೀಸ್ ನೀವೇ ಬಂದು ಮಾತಾಡಿಸಿ ಬೇಜಾರು ಮಾಡ್ಕೊಬಿಡಿ. ನಾವು ಹಾರ್ಟ್ಫುಲ್ಲಿಯಾಗಿ ಕರೀತಾ ಇದ್ದೀನಿ. ಯಾವುದೇ ರೀತಿಯಾದ ಸ್ಕೋಪು ಇನ್ನೊಂದು ಮತ್ತೊಂದು ಏನಿಲ್ಲ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಅಷ್ಟು ಕ್ಯಾಮ್ರಾ ಮುಂದೆ ಏನು ಮಾತಾಡೋಕ್ಕೆ ಬರಲ್ಲ, ನನ್ನ ತಂಗಿಗೆ ಬರಲ್ಲ, ಇನ್ನು ಅವ್ರುಗಳಿಗಂತೂ ಬರಲ್ಲ. ಹಾಗಾಗಿ ಸ್ವಲ್ಪ ಮಾತು ಆಚೆ ಈಚೆ ಆಗ್ಬೋದೇನೋ, ಬಟ್ ಅಷ್ಟು ಪ್ರೀತಿಯಿಂದನೇ ಕರೀತಾ ಇದ್ದೀವಿ. ಎಲ್ಲರೂ ಬನ್ನಿ. ನಾನ್ ವೆಜ್ ತಿನ್ನಲ್ಲ ಅನ್ನೋಗೆ ಕೂಡ ವೆಜ್ಜು ಕೂಡ ಮಾಡಿಸ್ತಾ ಇದ್ದೀವಿ. ವೆಜ್ಜು ಸಪ್ರೇಟ್ ಇರುತ್ತೆ, ಅದಕ್ಕೆ ಇದಕ್ಕೂ ಏನು ಹೇಳಿ ಮಿಕ್ಸಪ್ ಆಗಲ್ಲ. ಸೊ ವೆಜ್ ಅವ್ರು ಇರೋದ್ರಿಂದ ನಾವು ವೆಜ್ಜು ಮಾಡಿಸ್ತಾ ಇದ್ದೀವಿ, ನಾನ್ ವೆಜ್ ಮಾಡಿಸ್ತಾ ಇದ್ದೀವಿ. ಸೊ ಅಡ್ರೆಸ್ಸು ಎಲ್ಲಿ ಯಾರನ್ನೇ ಕೇಳಿದ್ರು ಸಾಲಿಗ್ರಾಮದಲ್ಲಿ ಬಸಮ್ಮ ದೇವರೇಗೌಡ ಚುಂಚುಕಟ್ಟೆ ರೋಡ್ ಅಂತ ಹೇಳಿದ್ರೆ ತೋರಿಸ್ತಾರೆ. ಬನ್ನಿ, ಆಶೀರ್ವಾದ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ಆ್ಯಂಡ್ ನೀವುಗಳು ಬಂದರೆ ನಾನು ವೀಡಿಯೋದಲ್ಲೂ ಕೂಡ ಬರ್ಬೋದು. ನನ್ನ ಸಬ್ಸ್ಕ್ರೈಬರ್ ಬಂದಿದ್ರು ಅಂತ ಖುಷಿಯಿಂದ ವೀಡಿಯೋದಲ್ಲಿ ಹಾಕೋಬಿಡ್ತೀನಿ. ಇನ್ನೇನಿಲ್ಲ, ಇನ್ವಿಟೇಷನ್ ನೋಡಿದ್ರಲ್ಲ ಈ ಥರ ಇದೆ ಫ್ರಂಟಲ್ಲಿ. ಇನ್ನೊಂದು ಇವರು ಹಸೇಸಲ್ಲಿ ಬಂದು ನಾನು ಹೇಳ್ಬಿಡ್ತೀನಿ. ಹಸೇಸಲ್ಲಿ ಬಂದು ನಾವು ಶುಕ್ರವಾರ ಹಸೇಸ್ತಾ ಇದ್ದೀವಿ. ಈ ಶನಿವಾರ ಒಂದಿನ ಗ್ಯಾಪ್ ಇರುತ್ತೆ. ಭಾನುವಾರ ಚೌಟ್ರಿಗೆ ಹೋಗಬೇಕು. ಬೆಳಗ್ಗೆ 10:30 11:00 ಲಗ್ನ ಬಂದಿದೆ. ಯಾವುದಿದು ಕಟಕ ಲಗ್ನ ಬಂದಿದೆ. ಸ್ವಾಗತ್ ಅವ್ರು ಏನು ಕೆಲಸ ಮಾಡೋದು ಅದು ಇದು ಅಂತ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಇವ್ರದ್ದೆಲ್ಲ ಮದುವೆಗಿದ್ವಿ ಆದಮೇಲೆ ಬರುತ್ತೆ ಇನ್ಫಾರ್ಮೇಷನು. ಇವಾಗ ಸದ್ಯಕ್ಕೆ ಮದುವೆ ಬಗ್ಗೆ ಇನ್ನೇನು ಹೇಳೋ ಅಂಥದ್ದು ಏನೂ ಇಲ್ಲ. ಸೊ ಹುಡುಗ ಬಂದು ನಮ್ಮ ಕಡೆಯವರೇ, ನಮ್ಮ ಹಸ್ಬೆಂಡ್ ಊರ ಕಡೆನೇ ಬರುತ್ತೆ, ಅವ್ರ ಊರೂ. ಸೊ ಅದೆಲ್ಲ ಮುಂದೆ ಹೇಳ್ತೀನಿ, ಇವಾಗ ಏನು ಸದ್ಯಕ್ಕೆ ಬೇಡ. ಇನ್ನೇನು ಹೇಳ್ತೀನಿ, ಬಾಯ್. ಮಾತಾಡಲ್ಲ ಅಪ್ಪಾಜಿ. ಲಾಸ್ಟ್ ಇನ್ನೊಂದ್ಸತಿ ಕರೆಕ್ಟ್ ಅಜ್ಜಿ, ನೀವು ನಮ್ಮ ಅಪ್ಪಾಜಿ ಚೆನ್ನಾಗಿ ಮಾತಾಡ್ತಾರೆ. ಭಕ್ತಾದಿಗಳು ಎಲ್ಲ ಅಪ್ಪಾಜಿ ಮಾತಾಡಪ್ಪಾಜಿ. ಅಪ್ಪಾಜಿ ನಾಚ್ಕೊಳ್ತಾಗ ಇವರೆಲ್ಲ ಎದ್ದೋಯ್ತವ್ರಿಗೆ. ನನ್ನ ಮಗಳು ಕೃತಕಲ್ಲಿ ಎಳಿಸ್ಬೇಕು ವಿಡಿಯೋ ನೋಡ್ತಾರೆ. ಆಯ್ತಾನೆ ಇಲ್ಲ, ಸ್ಕ್ರೀನೇ ಕಾಣ್ತಾ ಇಲ್ಲ. ಟಚ್ ಮಾಡು ಬರ್ತದೆ ಅಷ್ಟೇ. ಮಾಡಬಹುದು ಚಿನ್ನಮ್ಮ ಹೀಗೆದ ಫ್ರೆಂಡ್ಸ್. ನಾನು ಒಬ್ಬಳೇ ಮಾತಾಡ್ಬೇಕು, ಇವ್ರು ಯಾರು ಮಾತಾಡ್ತಿಲ್ಲ. ಬರಮ್ಮ ಇದೆ ಅಮ್ಮ, ನೀನು ಸುಮ್ಮನೆ ಇಟ್ಬಿಡು. ನೀನು ನಾನು ಪೂರ ಕೇಳಕ್ಕೆ ಅದಕ್ಕೇನು ಮಾಡೋಕ್ಕಾಯ್ತದೆ. ಫಾರಿನ್, ಆಸ್ಟ್ರೇಲಿಯಾ, ಅಮೇರಿಕಾ ಎಲ್ಲದರಿಂದ ನನ್ನ ವಿಡಿಯೋ ನೋಡ್ಬಿಟ್ಟು ನಂಗೆ ಮೆಸೇಜ್ ಮಾಡ್ತಾರೆ. ಅವ್ರೆಲ್ಲರನ್ನ ಕರಿಯಮ್ಮ. ನಮ್ಮ ಅಕ್ಕಪಕ್ಕದಲ್ಲಿ ನನಗೆ ಹಳ್ಳಿಗಳ ಹೆಸರು ಗೊತ್ತಾಯಿಲ್ಲ, ನಾನು ಏನು ಮಾಡೋಣ. ಸಾಲಿಗ್ರಾಮದಲ್ಲಿ ನೋಡ್ತಾರೆ, ಅರಕಲಗೂಡು, ನಮ್ಮ ಬೆಟ್ಟಳ್ಳಿ, ನಮ್ಮ ಮುಂಡೂರು, ಗಂಗೂರು, ಎಂಥದ್ದು ಪಿರಿಯಾಪಟ್ಟಣ, ಹಾಸನ, ಮೈಸೂರು, ಬೆಂಗಳೂರು, ಎಂಥದ್ದು ದಾವಣಗೆರೆ, ಮೇಲಿಂದ ಮಂಗಳೂರು, ಆಮೇಲಿಂದ ಮಡಿಕೇರಿ, ಕುಶಾಲನಗರ, ಮತ್ತು ಇನ್ನೊಂದು ಯಾವುದಪ್ಪ ಕೂಡ್ಗೆ, ತುಂಬ ಎಲ್ಲಿ ಅಂತ ನಂಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಊರು, ಅಷ್ಟು ಕಡೆಯಿಂದ ಸಬ್ಸ್ಕ್ರೈಬರ್ಸ್ ನೀವೆಲ್ಲ ನೋಡ್ತೀರಾ. ಪ್ಲೀಸ್ ನೀವೆಲ್ಲ ಆದಷ್ಟು ಬಂದ್ಬಿಡಿ. ಬರೋಕ್ಕಾಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ವೀಡಿಯೋದಲ್ಲಿ ಕರೀತಾ ಇದ್ದಾಳೆ ಹಾಗೆ ಹೀಗೆ ಅಂತ ಏನೂ ಬೇಜಾರು ಮಾಡ್ಕೋಬೇಡಿ. ಬರೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಸೊ ಅಲ್ಲಿಂದನೇ ವೀಡಿಯೋ ನೋಡ್ತೀರಲ್ಲ ನೀವು, ಮದುವೆ ವೀಡಿಯೋನ, ಅಲ್ಲಿಂದನೇ ಆಶೀರ್ವಾದ ಮಾಡಿಬಿಡಿ. ಇನ್ನೇನಿಲ್ಲ, ಬೇಜಾರು ಮಾಡ್ಕೋಬೇಡಿ. ನಾನು ಡಿಲೇ ಮಾಡಿದೆ ಮದುವೆ ಡೇಟ್ನ ಹೇಳೋಕ್ಕೆ, ನಿಮ್ಮನ್ನೆಲ್ಲರನ್ನೂ ಕರೆಯೋಕ್ಕೆ ಅಂತೇಳಿ ಬೇಜಾರು ಮಾಡ್ಕೋಬೇಡಿ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಕೂಡಿಸ್ಬಿಟ್ಟು ಮಾತಾಡಿಸ್ಬೇಕು ಅಂತ ಪ್ಲ್ಯಾನ್ ಇತ್ತು, ಅದಕ್ಕೋಸ್ಕರ ಡಿಲೇ ಆಯಿತು ಅಷ್ಟೇ. ಈಗ ಕರೆಂಟ್ ಇಲ್ಲ, ಮಳೆ ಬಂದೈತೆ. ಈ ಕತ್ಲೆಯಲ್ಲಿ ನಮ್ಮ ಅಪ್ಪಾಜಿ ಬಂದ ಮೇಲೆ ಕಾದು ವೀಡಿಯೋ ಮಾಡ್ತಾ ಇರೋದು. ಬಟ್ ಅವ್ರಿಗಷ್ಟು ಏನು ವೀಡಿಯೋದಲ್ಲಿ ಮಾತಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ನಾನು ಒಬ್ಬಳೇ ಒಟ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಸೊ ನಾನೇ ಈಗ ಇನ್ನೊಂದು ಸ್ವಲ್ಪ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟು ಏನು ಮಾಡಿಬಿಟ್ಟು ಇವಾಗಲೇ ಅಪ್ಲೋಡ್ ಮಾಡ್ತೀನಿ. ಅಪ್ಪಾಜಿ ನಮ್ಮಮ್ಮ ಅಕ್ಕಪಕ್ಕ ಕೂತಿದ್ರ, ಆ ಪಪ್ಪ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ವಾ. ಆ್ಯಂಡ್ ನನಗೆ ಪರ್ಸ್ನಲಿ ಹಿಂಗೆ ಮಾತಾಡಿ ಅಂತ ಒಂಥರ ಸ್ಕ್ರಿಪ್ಟೆಡ್ ಥರ ಹೇಳ್ಕೊಟ್ಟು ಮಾತಾಡಿಸೋ ಅಂಥ ಕ್ಯಾರೆಕ್ಟ್ರು ನಂದಲ್ಲ. ನಾನು ಏನೇ ಮಾಡಿದ್ರು ನ್ಯಾಚುರಲಾಗಿ ಬರಬೇಕು. ನಾವು ಹಳ್ಳಿಲೇ ಹುಟ್ಟಿ ಬೆಳೆದಿರೋದ್ರಿಂದ ನಮಗೆ ಒಂಥರ ಅಫಿಷಿಯಲಾಗಿ ತೋರಿಸ್ಕೋಬೇಕು ಅಥವಾ ಇನ್ನೊಂದು ಮತ್ತೊಂದು ಅನ್ನೋ ಆಸೆನೂ ಇಲ್ಲ, ಅದ್ರ ಮೇಲೆ ಇಂಟ್ರೆಸ್ಟು ಇಲ್ಲ. ಬಟ್ ನಾನು ಕೂರಿಸ್ದೆ ಅವ್ರನ್ನ, ಮದುವೆ ಕರಿಬೇಕು, ನಾವು ವೀಡಿಯೋ ಮಾಡಬೇಕು ಅಂತ. ಬಟ್ ಅಲ್ಲಿ ಅವ್ರಿಗೆ ಏನು ಮಾತಾಡಿ ಅಂದ್ರೆ ಪಾಪ ಅವ್ರು ಮಾತಾಡೋಕೆ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಅಪ್ಪಾಜಿ ಮಿಸ್ ಆಗಬೇರೆ ಭಕ್ತಾದಿಗಳು ಅಂದ್ಬಿಡ್ತು. ಆ ಕ್ಷಣಕ್ಕೆ ನಮಗೂ ಕೂಡ ನಗು ತಡೆಯೋಕ್ಕಾಗಿಲ್ಲ, ನಾವು ನಗಾಡ್ಬಿಟ್ಟು. ಬಟ್ ಅದಕ್ಕೂ ಏನೋ ಅನ್ಕೊಬೇಡಿ, ಗೇಡಿ ಮಾಡಿದ್ರು ಹಾಗೆ ಹಿಂಗೆ ಅಂತಾರ. ನಮ್ಮನೆ ನಾವು ಸಣ್ಣ ಪುಟ್ಟ ಎಲ್ಲ ಜಗಳ ಆಡ್ತೀವಿ. ಬಟ್ ಜಗಳ ಆಡಿದ್ರು ಈ ಥರ ಕಾಮಿಡಿಯಾಗಿ ತಮಾಷೆ ಮಾಡ್ಕೊಂಡು ಇರ್ತೀವಿ. ಆ್ಯಂಡ್ ಮನಸ್ಸಲ್ಲಿ ಎಲ್ರಿಗೂ ನೋವು ಇದೆ, ಸ್ವಂತವರು ಈ ಟೈಮಲ್ಲಿ ಇಲ್ಲ ಅಂತ ಹೇಳಿ. ಬಟ್ ಅದನ್ನು ಯಾರೂ ತೋರಿಸ್ಕೋತಾ ಇಲ್ಲ. ನಮ್ಮಮ್ಮ ಮೊನ್ನೆನೂ ಕೂಡ ಹೇಳ್ತಾ ಇತ್ತು, ಬಿಕಾಸ್ ನನ್ನ ಎಡೆ ತೋರಿಸ್ಕೊಬಿಟ್ರೆ ನಾನು ತೀರಾ ವೀಕ್ ಆಗ್ತೀನಿ ಅಂತ ಹೇಳಿ. ಬಟ್ ನಾನು ಆದಷ್ಟು ಮದುವೆ ದಿನ ಹಸೆ ದಿನ ಅಳಬಾರ್ದು, ಖುಷಿಯಾಗಿರೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬಟ್
ಏನೇ ಆದ್ರೂ ಎಮೋಷನಲ್ ಆದಾಗ ಈ ಕಣ್ಣಲ್ಲಿ ನಮಗೆ ಗೊತ್ತಿಲ್ದಂಗೆ ಕಣ್ಣೀರು ಬಂದ್ಬಿಡುತ್ತೆ. ಬಟ್ ಅದೇ ಇವಾಗ ನಮ್ಮ ಅಪ್ಪಾಜಿ ಎಷ್ಟು ಕಷ್ಟಪಡ್ತೈತೆ ಅಂದರೆ ಎಲ್ಲದಕ್ಕೂ ಒಂದೇ ಓಡಾಡ್ತೈತೆ. ಗಾರ್ಡ್ ರೇಸ್ ಬೈಕ್ ಇರೋದಕ್ಕೆ ಪರವಾಗಿಲ್ಲ, ಬೈಕ್ ಇಲ್ಲ ಅಂದಿದ್ದಿದ್ರೆ ಗೋಪಿ ಅಣ್ಣ 2 ದಿನನೋ ಕಡೆ 3 ದಿನನೋ ಬಂದರು. ಪಾಪ ಗೋಪಿ ಅಣ್ಣನೂ ಹೆಲ್ಪ್ ಮಾಡಿದ್ರು. ಅದು ಬಿಟ್ಟರೆ ಅಪ್ಪಾಜಿ ಒಂದೇ ಕೊಟ್ಟಿರೋದು, ಅಮ್ಮ 1 ದಿನ ಹೋಗಿತ್ತು ಅಷ್ಟೇನೆ. ಇನ್ನು ನನ್ನ ತಂಗಿ ಬೆಂಗಳೂರಿಗೆ ಹೋಗಿ ಅವ್ಳ ಫ್ರೆಂಡ್ಸ್ಗಳಿಗೆ ಕೊಟ್ಲು. ನಾನು ಶಾಪಿಂಗ್ ಇತ್ತು, ನಾನು ಒಂದು ಬೇಕಾದವ್ರಿಗೆ ಕೊಟ್ಬಿಟ್ಟು ಬಂದೆ. ನಮ್ಮ ಟೀಚರ್ಸ್ಗೆ ಇವತ್ತು ಕೊಡೋಣ ಅಂದ್ಕೊಂಡು ಇವತ್ತೇನೋ ಹುಣ್ಣಿಮೆ ಹೋಗಬಾರ್ದು ಅಂತ ಏನೋ ಅಂದರು ಅಂತ ಹೇಳಿ ನಾವು ಹೋಗೋಕ್ಕೆ ರೆಡಿಯಾಗಿದ್ದವರು ಕ್ಯಾನ್ಸಲ್ ಮಾಡಿದು. ಆ್ಯಂಡ್ ನಾಳೆ ಸಾಟರ್ಡೆ ನನಗೆ ಮೇ 1ರಿಂದನೇ ಡ್ಯೂಟಿ ಇತ್ತು. ಬಟ್ ಮೇ 1 ಇವತ್ತು ಕಾರ್ಮಿಕರ ದಿನಾಚರಣೆ ಇರೋದ್ರಿಂದ ಸೊ ಎಲ್ರಿಗೂ ಸಾರಿ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಕಾರ್ಮಿಕರ ದಿನಾಚರಣೆಗೆ ಶುಭಾಶಯಗಳು. ಇವತ್ತು ನಮಗೆ ಗೌರ್ಮೆಂಟ್ ಹಾಲಿಡೇ ಇತ್ತು. ನಾಳೆಯಿಂದ ನಾನು ಡ್ಯೂಟಿಗೆ ಹೋಗ್ತೀನಿ, ನನಗೆ ರಜಾ ಇಲ್ಲ ಗೈಸ್. ಮೇ 10ಕ್ಕೆ ಮದುವೆ, ಬಟ್ ಇವತ್ತಿಗೆ ಇನ್ನು 9 ದಿನಗಳಿದೆ ಮದುವೆ. ಇವತ್ತು ಕೂಡ ಕಳೆದೇ ಹೋಯಿತು, ನೈಟ್ ಆಗೋಯ್ತು ಆಲ್ರೆಡಿ. ಇನ್ನು 9 ದಿನದಲ್ಲಿ ನಾನು ಒಂದು 5-6 ದಿನ ರಜೆ ಹಾಕ್ಕೊಳ್ಳೋಣ ಅಂತ. ಬಿಕಾಸ್ ನಾನು ಡ್ಯೂಟಿ ಮಾಡಲೇಬೇಕು. ರಜೆ ತೊಗೊಳ್ಳೋದು ದೊಡ್ಡದಲ್ಲ, ಬಿಕಾಸ್ ನನಗೆ ವರ್ಕ್ ಪೆಂಡಿಂಗ್ ಉಳ್ಕೊಂಬಿಡುತ್ತೆ, ಬರೆಯೋದಾಗಿರ್ಬೋದು ಪ್ರತಿಯೊಂದು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನನಗೆ 2 ಡೇಸ್ಗಿಂತ ಜಾಸ್ತಿ ರಜೆಗಳನ್ನ ಹಾಕ್ಕೊಟ್ರೆ ನನಗೂ ಕೂಡ ಸ್ಯಾಲ್ರಿ ಕಟ್ ಮಾಡ್ತಾರೆ. ಸೊ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ 5 to 6 ಡೇಸ್ ರಜೆ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಶನಿವಾರ ಹೋಗಿ ಡ್ಯೂಟಿ ಮಾಡ್ಕೊಬಂದರೆ ಇನ್ನು ಭಾನುವಾರ ರಜೆ, ಮತ್ತು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ತನಕ ಹೋಗೋಣ. ಆಮೇಲಿಂದ ಒಂದು 5 to 6 ಡೇಸ್ ಹಾಕ್ಕೊಳ್ಳೋಣ ಅಂತ. ಬಿಕಾಸ್ ಕರಿಯೋದು ಕಳಿಸೋದೆಲ್ಲ ಇರುತ್ತಲ್ಲ, ಹಂಗಾಗಿ ನಾನು ಕೆಲಸ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ನಾನು ನಿಜ ಅಷ್ಟು ಕೆಲಸನೇ ಮಾಡಲ್ಲ, ಬಟ್ ನನ್ನ ಪ್ರೆಸೆನ್ಸ್ ಇರಬೇಕು ಎಲ್ಲದರಲ್ಲೂ ಅಂತ ಹೇಳಿ ನನ್ನ ತಂಗಿ ಆಗಿರ್ಬೋದು, ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಎಲ್ಲ ಬಯಸ್ತಾರೆ. ಯಾಕಂದರೆ ನಿಮಗೆ ನಾನು ವ್ಲಾಗ್ ನಿನ್ನ ಅಪ್ಲೋಡ್ ಮಾಡಿದ್ದೀನ ಏನು, ಸೊ ತಾಳಿನೂ ಕೂಡ ನಾನೇ ಇವಾಗ ಅದು ಅಮೌಂಟ್ ಎಲ್ಲ ಹಾಕಿ ಮಾಡೋಕ್ಕೆ ಹಾಕಿರೋದು ಕೂಡ ನಾನೇ. ಅಮೌಂಟ್ ಎಲ್ಲ ಸ್ವಾಗತ ಅವ್ರು ಕೊಟ್ಟರು, ಬಟ್ ಇವಾಗ ನಾನು ಅಂಗಡೀಲಿ ನಮ್ಗೆ ಗೊತ್ತಿರೋರು ಅಂತ ಹೇಳಿ ನಾನೇ ಹಾಕಿಸ್ದೆ. ಕಾಲುಂಗ್ರ ತೊಗೊಳೋಕ್ಕೂ ಕೂಡ ನನ್ನ ತಂಗಿ ನನ್ನೇ ಕರಿತಾ ಇದ್ದಾಳೆ, ನಾಳೆ ಬರ್ತೀಯಾ ಏನು ಅಂತ. ಇಲ್ಲ ನೀನು ಹೋಗಿ ತೊಗೊಬಾ ಅಂದೆ, ಬಿಕಾಸ್ ಅವ್ರ ಮನೆಯಿಂದ ಕಾಲುಂಗ್ರ ತರಬೇಕಲ್ಲ, ಸೈಜ್ ಎಲ್ಲ ನೋಡಿ ತೊಗೊಂಡ್ರೆ ಸೊ ಸ್ವಾಗತ ಅವರು ಅವ್ರ ಮನೆಗೆ ಎತ್ಕೊಂಡು ಹೋಗ್ತಾರೆ. ಮದುವೆ ದಿನ ಏನೋ ಅವರು ಒಂದು ಹಾಕೊಂಬರ್ತಾರೆ ಕಾಲಿಗೆ, ಅದೇನೇನೋ ಶಾಸ್ತ್ರ ಇರುತ್ತಲ್ವ. ಬಟ್ ಸೈಜು ಇವಳು ಅಳತೆಗೆ ತೊಗೋಬೇಕಲ್ಲ, ಹಾಗಾಗಿ ಎಲ್ಲದಕ್ಕೂ ಬಾಬಾ ಅಂತಾಳೆ. ಬಟ್ ನನಗೂ ಇನ್ನೇನು ನಾನು ಬ್ಯುಸಿ, ನಾಳೆಯಿಂದ ಡ್ಯೂಟಿ, ಕರೆಕ್ಟಾಗಿ ವ್ಲಾಗ್ಸ್ ಮಾಡೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ದಯವಿಟ್ಟು ಕ್ಷಮಿಸಿ. ತುಂಬ ಅಂದರೆ ತುಂಬ ಹಳ್ಳಿ ಜನನೇ ನನಗೆ ನೋಡ್ತಾ ಇರೋದು. ನಮಗೆ ಬೇರೆ ಕಂಟ್ರೀಸಲ್ಲಿರೋರು ಯಾರು ಅಂದರೆ ನಮ್ಮ ಹಳ್ಳಿಯಿಂದ ಹುಟ್ಟಿ ಬೆಳೆದು ಅಥವಾ ಜಾಬ್ ರಿಲೇಟೆಡ್ ಹೋಗಿರ್ತಾರೆ, ಅಥವಾ ಮದುವೆ ಆಗಿ ಫ್ಯಾಮಿಲಿ ಜೊತೆಯಲ್ಲಿ ಸೆಟ್ಲ್ ಆಗಿರ್ತಾರಲ್ಲ, ಅವ್ರುಗಳು ನೋಡ್ತಾ ಇರೋದು. ಅವರು ಕೂಡ ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದವರು, ಅದರಲ್ಲೂ ಜಾಸ್ತಿ ನಮ್ಮ ಮೈಸೂರು, ಕುಶಾಲನಗರ, ಹಾಸನದವರು ಜಾಸ್ತಿ ಇರೋದು. ಹಾಸನವರಂತೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಒಬ್ಬರಂತೂ ಮೆಸೇಜ್ ಮಾಡಿ, ನಮ್ಮ ಅರಕಲಗೂಡವರು ನೀವು, ನಮ್ಮ ಹಾಸನವರು ನಿಮಗೆ ಸಪೋರ್ಟ್ ಮಾಡಿದೆ, ಇನ್ನು ಯಾರಿಗಕ್ಕ ಸಪೋರ್ಟ್ ಮಾಡೋಣ, ನಾವು ಡೈಲಿ ನೋಡ್ತೀವಿ ಅಂದರು. ಹಾಗೆ ತುಂಬ ಜನ ನಮ್ಮ ಮೈಸೂರು ಆಗಿರ್ಬೋದು, ಬ್ಯಾಂಗ್ಳೂರು, ದಾವಣಗೆರೆ, ಮಂಗಳೂರು, ಮೈಸೂರು ವೀಡಿಯೋ, ನನಗೆ ಹೆಸರುಗಳು ನೆನಪಾಗ್ತಾ ಇಲ್ಲ. ಬಟ್ ಪ್ರತಿಯೊಂದು ಹಳ್ಳಿಲೂ ನನಗೆ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ಅಥವಾ ಒಬ್ಬೊಬ್ಬರು ವೀಡಿಯೋ ನೋಡ್ತಾರೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ವೀಡಿಯೋದಲ್ಲಿ ಕರೀತಿದ್ದೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಅಲ್ಲಿ ಅಪ್ಪಾಜಿ ಅಮ್ಮ ಇದ್ದಾಗ ನನಗೂ ಕೂಡ ಕಂಫರ್ಟಬಲಾಗಿ ಮಾತಾಡೋಕ್ಕಾಗಲಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ಅಂದರೆ ಯಾವಾಗಲೂ ಬೈದಾಗ ಮಾಡಿದ್ದು ವೀಡಿಯೋನ. ಅದು ಬಿಟ್ಟರೆ ಈ ಥರ ಖುಷಿ ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ, ಫ್ಯಾಮಿಲಿ ಜೊತೆ ಬಂದು ಕೂತಿರೋದು ಇದೇ ಫಸ್ಟ್ ಟೈಮ್. ಹಾಗಾಗಿರೋದ್ರಿಂದ ನಮಗೂ ಕೂಡ ಸ್ವಲ್ಪ ಮಾತಾಡೋಕ್ಕೆ ಒಂಥರ ಕಂಫರ್ಟಬಲ್ ಥರ ಆಗಿಲ್ಲ. ಬಿಕಾಸ್ ಅವರು ಸ್ಮೈಲ್ ಮಾಡ್ತಾಯಿದ್ರು, ಅವ್ರಿಗೆ ಮಾತಾಡೋಕೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇಷ್ಟ ಆಗಿತ್ತು, ನನಗೆ ಖುಷಿ ಇದೆ. ನನಗೆ ಯಾರು ನಿಜವಾಗ್ಲೂ ದಯವಿಟ್ಟು ಸಾರಿ, ಬೇಜಾರು ಮಾಡ್ಕೋಬೇಡಿ ಈ ಥರ ಕರಿತಾ ಇದ್ದೀನಿ ಅಂತ ಹೇಳಿ. ಸೊ ಈ ವಿಡಿಯೋ ನನಗೆ ತುಂಬ ಸ್ಪೆಷಲ್ ಆಗಿದೆ. ನನ್ನ ಫ್ಯಾಮಿಲಿಯಿಂದ, ನನ್ನ ಯೂಟ್ಯೂಬ್ ಫ್ಯಾಮಿಲಿನ ಕರೆದಿದ್ದೀನಿ ಅಂತ ಹೇಳಿ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮಗೆ ಮಾತಾಡೋಕ್ಕೆ ಬಂದಿಲ್ಲ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಸಾರಿ. ನನಗೆ ಹೇಳ್ಕೊಟ್ಟು ಮಾತಾಡ್ಸೋದು ನನಗೆ ಇಷ್ಟ ಇಲ್ಲ. ಅವರು ಒಂದು ಪದ ಮಾತಾಡಿದ್ರು ಕೂಡ ಮನಸ್ಸಿಂದ ಮಾತಾಡಿರ್ತಾರೆ. ಹಾಗಾಗಿ ಇನ್ನೇನಿಲ್ಲ, ಇದಕ್ಕೊಂದು ನಾವು ಹೆಂಗೆಂಗೋ ಒಂಥರ ಅಷ್ಟು ನೀಟಾಗಿ ಮಾಡಿಲ್ಲ. ಬಿಕಾಸ್ ನಮಗೆ ಏನೂ ಗೊತ್ತೇ ಇಲ್ಲ. ನಾನು ನನ್ನ ತಂಗಿ ಸೇರ್ಕೊಂಡು ಮಾಡಿದ್ದು, ಅದು 2 ದಿನ ಮಾಡಿದ್ದೀವಿ. ಫಸ್ಟ್ ಡೇ ಮಾಡಿದಾಗ ಅಡ್ಡಡ್ಡ ಮಾಡಿಬಿಟ್ಟೆ, ಅದು ಫುಲ್ ಸ್ಕ್ರೀನ್ ಬರಲಿಲ್ಲ ಇನ್ವಿಟೇಷನು. ಮತ್ತು ಸೆಕೆಂಡ್ ಡೇ ನನ್ನ ತಂಗಿನೇ ಪಾಪ ಎಲ್ಲ ಮಾಡಿಕೊಂಡ್ಳು. ಹಾಗಾಗಿ ಸೊ ಅಡ್ಡಡ್ಡ ಮಾಡಿರೋದು ಯೂಟ್ಯೂಬ್ಗೆ ಹಾಕ್ಬೋದು. ಅದನ್ನು ಒಂದು ಶಾರ್ಟ್ಸ್ ರೀತಿ ಇದೇ ವಿಡಿಯೋಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಬನ್ನಿ. ಅದಾದಮೇಲೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟ್, ಲವ್ ಯು ಆಲ್. ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಪ್ಲೀಸ್ ಎಲ್ಲರೂ ಮದುವೆಗೆ ಬನ್ನಿ ಅಂತ ಹೇಳ್ತಾ, ಸೊ ಟಾಟಾ, ಬಾಯ್ ಬಾಯ್.
ಫ್ರೆಂಡ್ಸ್ ಇದು ಮ್ಯೂಸಿಕ್ ಹಾಕಿದ್ದೀವಿ. ನಿಮಗೆ ಗೊತ್ತು ಮ್ಯೂಸಿಕ್ 30 ಸೆಕೆಂಡ್ಸ್ ಅಲ್ಲ 10 ಸೆಕೆಂಡ್ ಹಾಕಿದ್ರು ಕೂಡ ಕಾಪಿರೈಟ್ ಕೊಟ್ಬಿಡ್ತಾರೆ. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ನಾವೇನೇ ಮಾಡಿದ್ದು ಅಷ್ಟು ನೀಟಾಗಿ ಬಂದಿಲ್ಲ. ಬಟ್ ಕಷ್ಟಪಟ್ಟು ಮಾಡಿದ್ದೀವಿ. ನಿಮಗೂ ಏನಾದರೂ ಒಂದು ಐಡಿಯಾ ಸಿಗ್ಬೋದೇನೋ. ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಅದೇ ಹೇಳಿದ್ವಿ ವಿಡಿಯೋ ಮಾಡ್ದೋ. ಸೊ ಈ ವ್ಲಾಗು ನನಗೆ ಸ್ಪೆಷಲ್ ಆಗಿದೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾಳೆ ನೆಕ್ಸ್ಟ್ ವ್ಲಾಗ್ ಜೊತೆಗೆ ಸಿಗೋಣ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್.